ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ಹರಿಕೇನ್ ಐರಿನ್ ಅಟ್ಲಾಂಟಿಕ್ ಇತಿಹಾಸದಲ್ಲೇ ವೇಗವಾಗಿ ತೀವ್ರಗೊಂಡ ಚಂಡಮಾರುತಗಳಲ್ಲಿ ಒಂದಾಗಿ ಕೇವಲ 24 ಗಂಟೆಗಳಲ್ಲಿ ಕ್ಯಾಟಗರಿ 1ರಿಂದ ಕ್ಯಾಟಗರಿ 5ಕ್ಕೆ ಏರಿತು. ಪ್ರಸ್ತುತ ಇದು ಕ್ಯಾಟಗರಿ 3 ಗಾಳಿಯ ವೇಗ ಪ್ರತಿ ಗಂಟೆಗೆ 125 ಮೈಲು ಶಕ್ತಿಯ ಚಂಡಮಾರುತವಾಗಿದ್ದು ಪುಯೆರ್ಟೊ ರಿಕೋದಲ್ಲಿ 1.3 ಲಕ್ಷಕ್ಕೂ ಹೆಚ್ಚು ಜನರಿಗೆ ವಿದ್ಯುತ್ ವ್ಯತ್ಯಯ ಉಂಟು ಮಾಡಿದೆ. ಇದು ಬಹಮಾಸ್, ಟರ್ಕ್ಸ್ ಅಂಡ್ ಕಾಯ್ಕೋಸ್ ಹಾಗೂ ವರ್ಜಿನ್ ದ್ವೀಪಗಳು ಸೇರಿದಂತೆ ಹಲವೆಡೆ ಭಾರೀ ಮಳೆ ಮತ್ತು ನೆರೆ ಬೆದರಿಕೆಯನ್ನು ಉಂಟು ಮಾಡುತ್ತಿದೆ. ಅಮೆರಿಕಾದ ಭೂಭಾಗವನ್ನು ನೇರವಾಗಿ ತಲುಪುವ ಸಾಧ್ಯತೆ ಕಡಿಮೆ ಇದ್ದರೂ ಐರಿನ್ನ ವ್ಯಾಪಕ ಗಾತ್ರದಿಂದಾಗಿ ಅಮೆರಿಕಾದ ಈಸ್ಟ್ ಕೋಸ್ಟ್ ಮತ್ತು ಅಟ್ಲಾಂಟಿಕ್ ಕೆನಡಾದಲ್ಲಿ ಭಾರೀ ಅಲೆಗಳು, ಅಪಾಯಕಾರಿ ಸಮುದ್ರ ಪ್ರವಾಹಗಳು ಹಾಗೂ ರಿಪ್ ಕರೆಂಟ್ಸ್ ಉಂಟಾಗುತ್ತಿವೆ.